ಡಯಾಬಿಟೀಸ್ ಇದ್ದವರು ಇತ್ತೀಚಿಗೆ ಒಂದ್ ತಪ್ಪು ಮಾಡಾಕತ್ತೀರಿ. ಏನಂತಂದ್ರ ಸಕ್ರಿ ಸೇವನೆ ಮಾಡೋದ್ರಿಂದ ಶುಗರ್ ಲೆವೆಲ್ ಜಾಸ್ತಿ ಆಕೈತಿ ಅಂತ ಹೇಳಿ ಎಲ್ರು ಬೆಲ್ಲನ ಸೇವನೆ ಮಾಡಾತಿರಿ. ಬೆಲ್ಲ ಆಗ್ಲಿ ಸಕ್ರಿ ಆಗ್ಲಿ ಎರಡು ತಯಾರು ಮಾಡೋದು ಕಬ್ಬಿನಿಂದ ಅಂದ್ರೆ ಶುಗರ್ ಕೇನಿಂದ. ಆದ್ರೆ ಇಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರ ಬೆಲ್ಲ ಕಡಿಮೆ ಪ್ರೊಸೆಸ್ ಆಗೋದ್ರಿಂದ ಕೆಲವೊಂದು ನಿಮಗ ನ್ಯೂಟ್ರಿಯೆಂಟ್ಸ್ ಇದ್ರೊಳಗ ಸಿಗ್ತಾವ್. ಆದ್ರ ನೀವು ಬೆಲ್ಲನ ಸೇವನೆ ಮಾಡಿದಾಗ ಇದ್ರಲ್ಲಿರುವಂತಹ ಗ್ಲುಕೋಸ್ ಕಂಟೆಂಟ್ ಮತ್ತ ಹೈ ಕ್ಯಾಲರಿ ಶುಗರ್ಸ್ ನಿಮ್ ಶುಗರ್ ಅನ್ನ ಇನ್ಕ್ರೀಸ್ ಮಾಡ್ತೈತಿ. ಗ್ಲೈಸೆಮಿಕ್ ಇಂಡೆಕ್ಸ್ ಬೆಲ್ಲದೊಳಗ ಜಾಸ್ತಿ ಐತಿ. ನೀವು ಮನೆಯೊಳಗ ಅಡಿಗೆ ಮಾಡುವಾಗ ಅಥವಾ ಚಹಾ ಕಾಫಿ ಮಾಡುವಾಗ ಸಕ್ಕರೆ ಎಷ್ಟು ಬಳಸ್ತಿರಲ್ಲ ಅದಕ್ಕಿಂತ ಜಾಸ್ತಿ ಪ್ರಮಾಣದೊಳಗ ಬೆಲ್ಲನ ಹಾಕ್ತಿರ್ತೀರಿ. ಅಂದ್ರೆ ಇಲ್ಲೇ ನೀವು ಸಕ್ಕರೆಗಿಂತ ಜಾಸ್ತಿ ಗ್ಲುಕೋಸ್ ಅನ್ನ ತಿಂತಾ ಇದ್ದೀರಿ ಬೆಲ್ಲ ಸೇವನೆ ಮಾಡಿದಾಗ. ಆದ್ದರಿಂದ ಈ ತಪ್ಪನ್ನ ಇವತ್ತು ಸ್ಟಾಪ್ ಮಾಡ್ರಿ. ಸಕ್ಕರೆ ಆಗ್ಲಿ ಬೆಲ್ಲ ಆಗ್ಲಿ ಎರಡರಲ್ಲೂ ಬಹಳ ಕ್ಯಾಲರೀಸ್ ಮತ್ತು ಗ್ಲುಕೋಸ್ ಕಂಟೆಂಟ್ ಬಹಳ ಇರೋದ್ರಿಂದ ಡೆಫಿನೆಟ್ಲಿ ಈ ಶುಗರ್ ಅನ್ನ ಇನ್ಕ್ರೀಸ್ ಮಾಡತ್ತ ಮತ್ತೆ ಶುಗರ್ ಲೆವೆಲ್ ಕಂಟ್ರೋಲ್ ಆಗೋದಿಲ್ಲ. ಆದ್ರಿಂದ ಡಯಾಬಿಟಿಸ್ ಇದ್ದವರು ಸಕ್ಕರೆ ಆಗ್ಲಿ ಬೆಲ್ಲ ಆಗ್ಲಿ ಕಂಪ್ಲೀಟ್ ಸ್ಟಾಪ್ ಮಾಡ್ರಿ.